ಇವತ್ತು ನಾವು ಪ್ರಹ್ಲಾದ್ ಜೋಶಿ ಅವರ ಒಂದು ನೇತೃತ್ವದಲ್ಲಿ ಸಿ ಆರ್ ಪಾಟೀಲ್ ಸೋಮಣ್ಣ ಅವರನ್ನ ನಾನು, ಗದ್ದಿಗೌಡರು, ಕಾರಜೋಳು, ಜಗಜಿಂದಗಿ ಅವರು ಎಲ್ಲರೂ ಕೂಡ ಭೇಟಿಯಾಗಿದ್ದರು. ಕೃಷ್ಣಾ ಪ್ರಾಜೆಕ್ಟಿನ ಆಲ್ಮಟ್ಟಿ ಡ್ಯಾಮದ ಹೈಟನ್ನು 524 ಮೀಟರ್ಸ್ಗೆ ಎತ್ತರ ಮಾಡುವಂಥ ವಿಚಾರದಲ್ಲಿ ಮಹಾರಾಷ್ಟ್ರ ಏನೋ ತಗಾದೆ ತೆಗೆದಿದೆ. ಅದು ಸರಿಯಾಗಿಲ್ಲ, ಸಮಂಜಸ ಅಲ್ಲ, ಕಾನೂನು ಬಾಹಿರ. ಈಗಾಗಲೇ ಈ ವಿಚಾರ ಟ್ರಿಬ್ಯುನಲ್ನಲ್ಲಿ ಇತ್ಯರ್ಥ ಆಗಿದೆ. ಟ್ರಿಬ್ಯುನಲ್ ಆದೇಶ ಕೊಟ್ಟಿದೆ 524 ಮಾಡಬಹುದು ಅಂತ. ಟ್ರಿಬ್ಯುನಲ್ ಆದೇಶ ಅಂದರೆ ಸುಪ್ರೀಂ ಕೋರ್ಟಿನ ಡಿಕ್ರಿ ಇದ್ದಂಗೆ, ಅದಕ್ಕೆ ಬೇರೆ ಇಂಟರ್ಫಿಯರ್ ಮಾಡೋಕ್ಕಾಗಲ್ಲ ಅನ್ನುವಂಥ ವಿಚಾರಗಳನ್ನು ಹೇಳಿದೆ. ಅವರು ಕೂಡ ಕಾನೂನು ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ, ಕಾನೂನು ಪ್ರಕಾರ ಆಗುತ್ತೆ. ಈ ಮ್ಯಾಟರ್ ಸುಪ್ರೀಂ ಕೋರ್ಟಲ್ಲಿದೆ. ಸುಪ್ರೀಂ ಕೋರ್ಟಲ್ಲಿ ಗೆಜೆಟ್ ನೋಟಿಫಿಕೇಶನ್ ಮಾಡೋ ಸಲುವಾಗಿ ಪೆಂಡಿಂಗ್ ಇದೆ. ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ ಎಲ್ಲವೂ ಪಾರ್ಟಿ ಇದ್ದೀವಿ. ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಮಾಡ್ತೀವಿ, ನಾವು ಏನು ಮಾಡಲ್ಲ ಅಂತ ಹೇಳಿದೆ. ನಾವು ಹೇಳಿದ್ದೇವೆ, ಅವರು ಫ್ಲಡ್ ಕ್ಲೇಮ್ ಮಾಡುವಂಥದ್ದು ಬಹಳಷ್ಟು ಆಲ್ಮಟ್ಟಿ ಡ್ಯಾಮ್ ಆಗಿದ್ದ ಮುಂಚೆನೇ ಫ್ಲಡ್ ಆಗಿದೆ. ಎರಡನೇದಾಗಿ ಈ ಟ್ರಿಬ್ಯುನಲ್ಲು 3 ರಾಜ್ಯಗಳು ಅಂದರೆ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಸೆಂಟ್ರಲ್ 3 ಸೇರಿ ಜಂಟಿ ಸರ್ವೆ ಮಾಡಿ ಎಕ್ಸ್ಪರ್ಟ್ಸಿಂದ ರಿಪೋರ್ಟ್ ತಗೊಂಡು ಟೆಕ್ನಾಲಜಿಕಲ್ ಸ್ಟಡಿ ಮಾಡಿ ಇದರಲ್ಲಿ ಫ್ಲಡ್ಡಿಂಗ್ ಆಗೋದಿಲ್ಲ ಅಂದಾಗಲೇ 524 ಕೊಟ್ಟಿರುವಂಥದ್ದು ಸ್ಟಡಿ ಮಾಡಬೇಕು ಅಂತ ಡೀಟೇಲ್ ಇದೆ. ಅದು ಮತ್ತು 2005ರಲ್ಲಿ ಫ್ಲಡ್ ಆದಾಗ ಸೆಂಟ್ರಲ್ ವಾಟರ್ ಕಮಿಷನ್ನೇ ಒಂದು ಬಂದು ನೋಡಿ ಅವರು ಕೂಡ ಇದರ ಆಲ್ಮಟ್ಟಿ ಹೈಟ್ನಿಂದ ಫ್ಲಡ್ ಆಗಲ್ಲ ಅನ್ನೋಂಥ ಭಾಳ ಸ್ಪಷ್ಟವಾದ ವಿಚಾರಗಳಿರ್ತದೆ. ಹೀಗಾಗಿ ಅವರು ಖ್ಯಾತಿ ತೆಗೆದಿರುವಂಥದ್ದು ಅದು ಖಂಡಿತವಾಗೂ ಸರಿಯಲ್ಲ ಮತ್ತು ಅದು ದುರುದ್ದೇಶದಿಂದ ಕೂಡಿದೆ ಅನ್ನೋಂಥದ್ದು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ನನಗನ್ನಿಸ್ತಾ ಇದೆ ಕರ್ನಾಟಕ ಸರ್ಕಾರ ಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲಿ ಆದಷ್ಟು ಬೇಗನೆ ಹಿಯರಿಂಗನ್ನು ಮಾಡಿಸಿ ಗೆಜೆಟ್ ನೋಟಿಫಿಕೇಶನ್ ಮಾಡೋ ಹತ್ರ ತಮ್ಮ ಎಲ್ಲ ಶಕ್ತಿಯನ್ನು ಲಕ್ಷ್ಯನ ಹಾಕಬೇಕು ಅಂತ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಒತ್ತಾಯ ಮಾಡಿದೆ. ಸರ್, ಈಗ ಚರ್ಚೆಗೆ ಶುರುವಾಗಿದೆ. ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಕ್ಲಿಯರ್ ಆಗಿದೆ. ಯಾರು ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಹೋಗಿಲ್ಲ ಅವ್ರು ಹಿಂಗೆ ಬರಲ್ಲ. ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಭಾಳ ಕ್ಲಿಯರ್ ಆಗಿದೆ. ಸರಿ, ಈಗ ಸೆಕ್ಷನ್ 3 ಪ್ರಕಾರ ಕಂಪ್ಲೇಂಟ್ ಆದಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾದವರು ಟ್ರಿಬ್ಯುನಲ್ ಫಾರ್ಮೇಷನ್ ಮಾಡ್ತಾರೆ. ಟ್ರಿಬ್ಯುನಲ್ 2 ಕಡೆ ಹಿಯರಿಂಗ್ ಮಾಡಿ ಎಲ್ಲ ಮಾಡಿ ಅದು ಜಜ್ಮೆಂಟ್ ಕೊಟ್ಟಿದೆ. ಇಟ್ಸ್ ಡಿಕ್ರಿ ಆಫ್ ಸುಪ್ರೀಂ ಕೋರ್ಟ್, ಅದಕ್ಕೆ ಪ್ರಶ್ನೆನೇ. ಬಟ್ ಗೆಜೆಟ್ ಈಗ ಉದಾಹರಣೆ ಕಾವೇರಿದು ಆಗಿ ಸುಮಾರು 10-12 ವರ್ಷ ನಂತರ ಸುಪ್ರೀಂ ಕೋರ್ಟೇ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಅಂತ ಹೇಳ್ತಾರೆ. ಹೀಗಾಗಿ ಕಾನೂನಲ್ಲಿ ಇದೇ ಮತ್ತು ಸುಪ್ರೀಂ ಕೋರ್ಟ್ ಅಲ್ಟಿಮೇಟ್ಲಿ ಪವರ್ಸ್ ಇದ್ದೇ ಇರ್ತದೆ. ಹೀಗಾಗಿ ಟ್ರಿಬ್ಯುನಲ್ ಬಂದ್ಮೇಲೆ ಮತ್ತೆ ಯಾಕೆ ಸುಪ್ರೀಂ ಕೋರ್ಟ್ಗೆ ಹೋಗ್ತದೆ, ಸುಪ್ರೀಂ ಕೋರ್ಟ್ ಯಾಕೆ ಅಡ್ಮಿಟ್ ಆಗ್ತದೆ. ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ಸ್ ಅಲ್ಲಿ ಸುಪ್ರೀಂ ಕೋರ್ಟ್ ಕೆಲವು ಪವರ್ಸ್ ಅನ್ನು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಾವು ಸರ್, ಈಗ ಆರ್ ಅಶೋಕ್ ಅವರು